ಕೋಟಿ ಕೊಡ್ತೀನಿ ಅಂದರೆ ಒಂಥರ 1 ಕೋಟಿ ತಗೊಂಡು ಏನು ಮಾಡಲಿ? 100 ಕೋಟಿ ಕೊಟ್ಟರೆ ನನ್ನ ಇದು ಮಾಡಿಬಿಡ್ತೀರಾ? ಅಲ್ಲ, ಅವಾಗ ಅದು ಕೇಳಿದ್ರೆ ಒಂದು ಅರ್ಥ ಇರುತ್ತೆ ಅಂದೆ. 20 hours 20 ಇಲ್ಲ 20 hours 20 ಅವರ್ಸ್ಗೆ 35. ಏನು ತಿನ್ನೋದು ಏನು ಬಿಡೋದು? ನಮ್ಮ ಮನೆಯವರಂತೂ 2ನೇ ರೌಂಡು ನೋಡಿ. ಎಂಥ ವೈಫ್ನ ಪಡೆದಿದ್ದೀರಾ, ಪುಣ್ಯ ಮಾಡಿದ್ದೀರಾ. ಮೈ ಗಾಡ್, ಅಲ್ಲಿ ಕಾಣಿಸ್ತಾ ಇದೆಯಾ ಅಲ್ಲಿ ವಾಟರ್ ಫಾಲ್ಸ್ ಅಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರ. ಸೊ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ 1 ಡೇ ಟ್ರಿಪ್ ಥರ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು ನಾನು. ಆ್ಯಕ್ಚುಲಿ ನನಗಿತ್ತು ರೆಸಾರ್ಟ್ಗೆ ಹೋಗಬೇಕು ಆ್ಯನಿವರ್ಸರಿ ಆದಮೇಲೆ ಅಂತ. ಸೊ ಆ್ಯನಿವರ್ಸರಿ ಆಗಿ 1.5 ವೀಕ್ ಆಯಿತು. ಸೊ ಇವಾಗ ನಾನು ಮತ್ತು ನಮ್ಮ ಮನೆಯವರಿಬ್ಬರೂ ಒಂದು ಕೂರ್ಗಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಹೋಗಿ ನಾಳೆ ಬಂದುಬಿಡ್ತೀವಿ. ಸೊ ಕ್ವಿಕ್ ಒಂದು ರಿಫ್ರೆಶ್ಮೆಂಟ್ ಇರಲಿ ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು. ಇಲ್ಲಿಂದ ಒಂದು 3 ಅವರ್ ಜರ್ನಿ ಇದೆ. ಇವಾಗ ಟೈಮ್ 10 ಗಂಟೆ. ಎನಿವೇಸ್ ನಮ್ಗೆ ಅಲ್ಲಿ ಚೆಕ್-ಇನ್ 1 ಗಂಟೆಗಿರೋದು. ಸೊ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ಇದಾದಮೇಲೆ ಒಂದು ಕ್ಲಿಪ್ಪಿಂಗ್ ಅಟ್ಯಾಚ್ ಮಾಡಿರ್ತೀನಿ. ಅದಾದಮೇಲೆ ಇದನ್ನು ನಾನು ವೆಲ್ಕಮ್ ಬ್ಯಾಕ್ ಹೇಳ್ತಾ ಇರೋದು. ಸೊ ಅದನ್ನು ನೋಡ್ಕೊಂಡು ಹಾಗೆ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಮ್ಮನ್ನು ಕಳಿಸಿಕೊಡೋದು ನಿಶಾ ಅವರು ಬಂದಿದ್ದಾರೆ. ಫುಲ್ ನಗಾಡ್ತಾಳಪ್ಪ, ಗೊತ್ತಿಲ್ಲ ನಂಗೆ ನಗು ಬರ್ತೈತೆ. ನಾವಿಬ್ಬರೇ ಹೋಗ್ತಾ ಇದೀವಿ ಅಂದ್ರೆ ಫಸ್ಟ್ ಟೈಮ್ ಹೋಯ್ತಿರೋದು ನಗಡಕ್ಕೆ. ಏನು ಎಷ್ಟು ಸಲ ಹೋಗಿದೀವಪ್ಪ? 2 ಸಲ. ಮಂಗಳಮ್ಮ ಬಾಯ್. ಸೊ ಯಾವ್ದೇವೆ ಕಾರ್ ಆಗಿದ್ದಿದ್ರೆ ನಾಳೆ ಸಿಗ್ತೀವಿ ಬಾಯ್. ಏನ್ ನಾಳೆ ಬರೋದಕ್ಕೆ ಇಷ್ಟ ಆಡ್ತಾವಳ ಅನ್ಕತಿಯ? 2-3 ದಿನ ಹೋಗ್ದೇನೆ ಒಂದೊಂದ್ ದಿನ ಹೋಯ್ತಾರೆ. ವರ್ಷಕ್ಕೊಂದ್ಸಲ ಹೋಗ್ತಾರೆ. ರೆಸಾರ್ಟ್ ಅಲ್ಲಿ ಜಾಸ್ತಿ ದಿನ ಇರಕ್ಕಾಗಲ್ಲ, 1 ದಿನ ಅಷ್ಟೇ. 24 ಅವರ್ಸ್. ಇವ್ರಿಬ್ರು ಏನ್ ಮಾಡ್ತಾವ್ರೆ ಸರ್? ಬ್ರಾಂಚ್ ಸ್ಟಾಪ್ ಆಗಿದೆ ಇದು. ಸೊ ಟೈಮ್ ಆಲ್ರೆಡಿ 12:30. ಸೊ ತಿಂಡಿನೂ ತಿಂದಿರಲಿಲ್ಲ ನಾವು, ಹಾಗಾಗಿ ಇವರು ಪೂರಿ ತೊಗೊಂಡಿದ್ದಾರೆ. ದೋಸೆ ಬೇಕಿತ್ತು ಇವರಿಗೆ, ಬಟ್ ಇವಾಗ ದೋಸೆ ಸಿಕ್ಕಿಲ್ಲ. ಆ್ಯಂಡ್ ನಾನು ಮೀಲ್ಸ್ ಆರ್ಡರ್ ಮಾಡಿದ್ದೀನಿ. ಮೀಲ್ಸ್ ಬರೋದಿದೆ. ಸೊ ಮೀಲ್ಸ್ ತಿಂದುಕೊಂಡು ಇಲ್ಲಿಂದ 1 ಅವರಲ್ಲಿ ಹೋಗ್ಬೇಕು. ಇದು ಯಾವ ರೆಸಾರ್ಟ್ ಅಂತ ಗೆಸ್ ಮಾಡಿ. ಜಸ್ಟ್ ಎಷ್ಟು ಅವರ್ಸ್ ಇರ್ತೀವಿ ನಿಕ್ಕೆ? 20 hours 20 ಇಲ್ಲ 20 hours 20 ಅವರ್ಸ್ಗೆ 35,000 ಗೈಸ್. ಹೋಗ್ತಾ ಇದ್ದೀವಿ ಈಗ. ಲಕ್ಕಿಲಿ 1 ನಿಮಿಷ. ಲಕ್ಕಿಲಿ ವೆದರ್ ಅಂತೂ ಸಕ್ಕತ್ತಾಗಿದೆ. ಒಂಥರ ಮೈಲ್ಡ್ ಕೋಲ್ಡ್ ಆಗಿದೆ, ಚೆನ್ನಾಗಿದೆ ವೆದರು. ಹೋಗ್ತಾ ಇದ್ದೀವಿ. ಅಲ್ಲಿ ಎಂಟ್ರೆನ್ಸೇ ಅಲ್ಲಿದೆ ಅಲ್ಲ, ನೋಡಿ ಗೈಸ್ ತೋರಿಸ್ತೀನಿ ರೀ. ನಮ್ಮ ಜೊತೆ ನೀವು ನೋಡಿ ಅಂತ ಮಾಡ್ತಾ ಇರೋದು ಈ ಒಂದು ವಿಡಿಯೋ. ಚಲೋ. ಯಾವ ಕಡೆ? ಈ ಕಡೆ ಅನಿಸುತ್ತೆ. ಬಂತು. ಸೊ ಕ್ವಿಕ್ ಆಗಿ ನಾವು ಬುಕ್ ಮಾಡಿರೋ ಒಂದು ರೂಮನ್ನ ತೋರಿಸ್ಬಿಡ್ತೀವಿ. ನಾವು ಎಲ್ಲೇ ಹೋದ್ರು ನಾವು ತೋರಿಸ್ತೀವಿ ರೂಮ್ ನಾವು ಸ್ಟೇ ಮಾಡಿರೋದು ಹೇಗಿರುತ್ತೆ ಅಂತ. ಇದರಲ್ಲಿ ಸ್ಪೆಷಾಲಿಟಿ ನನಗೆ ಹೇಗೆ ಅನಿಸ್ತು ಗೊತ್ತಾ? ಲೈಟ್ಸ್ ಇಲ್ಲ ಗೈಸ್. ಇಷ್ಟೇ ಲೈಟ್ಸ್ ಇರೋದು ಅಂದರೆ ಅದೊಂಥರ ಅದು ಫೀಲ್ ಆಗಬೇಕು. ಲೈಕ್
ಒಂದು ಕಾಡ್ ಮಧ್ಯೆ ಇದೀವಿ, ತುಂಬಾ ಡಾರ್ಕ್ ಅಲ್ಲಿ ಇದ್ದಾಗ ಒಂದು ಪ್ಲೆಸೆಂಟ್ ಮೈಂಡ್ ಇರುತ್ತಲ್ಲ, ಆ ತರ ಒಂದು ಥೀಮ್ ಅನ್ಸುತ್ತೆ ನನಗೆ. ಇದೆಲ್ಲ ಎಷ್ಟು ಡಿಫ್ರೆಂಟ್ ಅನ್ಸುತ್ತೆ ಗೊತ್ತಾ, ಚೆನ್ನಾಗಿದೆ ಒಂಥರ. ಅಂಡ್ ನಾನೆಲ್ಲ ನೋಡಿ ಫುಲ್ಲು ಮರದಲ್ಲೇ ಮಾಡಿದ್ವಿ, ಒಂಥರ ಲಿವಿಂಗ್ ರೂಮ್ ತರ ಇದೆ. ಒಂದು ಟಿವಿ ಇದೆ. ಅಂಡ್ ಇದು ಬಾಲ್ಕನಿ, ಫಾರೆಸ್ಟ್ ವ್ಯೂ ಬಾಲ್ಕನಿ. ಅಂಡ್ ಅದೇನೋ ವಾಟರ್ ಫಾಲ್ಸ್ ಸೌಂಡ್ ಇಲ್ಲಿಗೆ ಕೇಳಿಸ್ತಾ ಇದೆ ಆಕ್ಚುಲಿ. ಅಂಡ್ ಇಲ್ಲಿ ಬಂದ್ರೆ ಒಂಥರ ಇದು ವಾರ್ಡ್ರೂಬ್ಸ್ ಎಲ್ಲ ಇದೆ. ಅಂಡ್ ದಿಸ್ ಇಸ್ ವಾಶ್ರೂಮ್. ಗುರು ಒಂದು ರೂಮ್ ದೊಡ್ಡದಷ್ಟೇ ಇದೆ ಗುರು ವಾಶ್ರೂಮು. ಸೊ ಇದು ಬಾತ್ ಟಬ್, ಇದೆಲ್ಲ ವಾಶ್ರೂಮ್. ಅಂಡ್ ಒಂಥರ ಏನು ತುಂಬಾ ಬೆಳಕು ಇಲ್ಲ, ತುಂಬಾ ಆ ಥರನೂ ಇಲ್ಲ, ತುಂಬಾ ಒಂಥರ ಸಕ್ಕದಾಗಿ ಸೈಲೆಂಟ್ ಆಗಿ ಚೆನ್ನಾಗಿದೆ. ಅಂಡ್ ದಿಸ್ ಇಸ್ ದ ರೂಮ್. ಸೂಪರ್ ಸೂಪರ್. ಓ, ಅಲ್ಲೂ ಬಾಲ್ಕನಿ ಹೋಗ್ಬೋದು, ಇದು ಹೋಗ್ಬೋದು. 2 doors ಇದೆ ಒಂದೇ ಬಾಲ್ಕನಿಗೆ. ಬನ್ನಿ ಗೈಸ್. ಓ ಮೈ ಗಾಡ್, ಅಲ್ಲಿ ಕಾಣಿಸ್ತಾ ಇದೆಯಾ ಅಲ್ಲಿ ವಾಟರ್ ಫಾಲ್ಸ್? ಅಲ್ಲಿ ಕೊಡಿ, ಇಲ್ಲಿ ತೋರಿಸ್ತೀನಿ. ಬಿಳಿ ಪೂಲ್ ಕೇಳ್ತಾ ಇದ್ರಲ್ಲ, ಬೀಳಲ್ವಾ? ಏಕೆ? ನೋಡೋದ ಬೆಳಗ್ಗೆನಾದ್ರು ಬೀಳಲೇಬೇಕು ನೀವು. ಸೊ ನೋಡಿ ಗೈಸ್, ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಫಾಲ್ಸ್ ಹತ್ರ, ನೋಡ್ಕೊಂಬಿಡಿ. ಇದೇ ಫಾಲ್ಸ್. ಇನ್ನೂ ಅಲ್ಲಿ ಹತ್ರದಲ್ಲಿ ಹೋಗ್ತೀವಿ. ಇವಾಗ ಪೂಲ್ಗೆ ಬೀಳಲ್ವಾ? ನಾವೇನೋ ಬೀಳ್ತೀರಾ ಅನ್ಕೊಂಡೆ ಇವಾಗ. ಓಕೆ, ಹಂಗಾರೆ ನಾಳೆ ಬೀಳೋಣ ಇಬ್ರು. ನಾಳೆ ಪೂಲ್ಗೆ ಬೀಳ್ತೀವಿ. ಆ್ಯಂಡ್ ಇವಾಗ ಅಲ್ಲಿ ಹೋಗುವ ಬನ್ನಿ. ಯಾವ ಕಡೆಯಿಂದ ನಿಕ್ಕಿ? ಆ ಕಡೆಯಿಂದ ಹೋಗ್ಬೇಕೇನೋ. ಹೇಗನ್ನಿಸ್ತಾ ಇದೆ? ವಾಟ್ ಡು ಯು ಫೀಲ್? ಟೆಲ್ ಮಿ. ಚೆನ್ನಾಗಿದೆಯಾ? ಸೂಪರಾ? ಹಾಂ, ನೋಡಿ ಎಂಥ ವೈಫ್ನ ಪಡೆದಿದ್ದೀರಾ, ಪುಣ್ಯ ಮಾಡಿದ್ದೀರಾ. ಓಕೆ, ನಾನು ಇಲ್ಲಿ ನಿಂತ್ಕೋತೀನಿ, ಒಂದು ಫೋಟೋ ತೆಗೀರಿ. ಸೊ ಫ್ರೆಶ್ ಅಪ್ ಆಗಿ ಇವಾಗ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ಒಂಥರ ವ್ಯೂ ಸಕ್ಕತ್ತಾಗಿದೆ. ಈವ್ನಿಂಗ್ ಆಗಿದೆ, ಆಲ್ಮೋಸ್ಟ್ ಒಂದು 5 o'clock ಆಗಿದೆ ಟೈಮು. ಸೊ ನಾವೀಗ ಇಬ್ಬರು ಫ್ರೆಶ್ ಅಪ್ ಆಗಿ ತಿಂತಾ ಇದ್ದೀವಿ. ನಾನು ಎಲ್ಲ ಹಾಕೊಂಡು ಬಂದಿದ್ದೀನಿ, ನೀವು ಯಾಕೆ ಬರೀ ಸ್ವಲ್ಪ ಹಾಕೊಂಡು ಬಂದಿದ್ದೀರಾ? ಹಾಂ, ಎಲ್ಲ ತಿಂದಾಕ್ಬಿಟ್ರು. ಕೊಡಿ ಇಲ್ಲಿ. ಏನು ಇಷ್ಟ ಆಯಿತು ನಿಮ್ಮನ್ನು ತೋರಿಸ್ತೀನಿ. ಇವತ್ತು ನಾವಿಬ್ಬರು ಟ್ವಿನ್ನಿಂಗ್. ಸ್ಯಾಂಡ್ವಿಚ್ ಇಷ್ಟ ಆಯಿತಾ? ಎತ್ಕೊಳ್ಳಿ ಇದನ್ನು. ಎಲ್ಲನೂ ಚೂರು ಟ್ರೈ ಮಾಡೋಣ ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು ಹಾಕೊಂಡು ಬಂದಿದ್ದೀನಿ. ನಾನು ಕಾಫಿ ತೊಗೊಂಡಿದ್ದೀನಿ, ಅವ್ರು ತೊಗೊಂಡಿಲ್ಲ. ನಿಖಿಲ್ ರವೀಂದ್ರ ಅವರೇ ತೊಗೊಳ್ಳಿ. ಯಾವುದಿಷ್ಟ ಆಯಿತು ತುಂಬ? ಸ್ಯಾಂಡ್ವಿಚ್. ಓಕೆ ಗೈಸ್, ಇಲ್ಲಿ ಏನೋ ಆಟ ಆಡೋದೆಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಚೆಸ್ ಇದೆ. ಆ್ಯಂಡ್ ಇಲ್ಲಿ ಇದು ನಮ್ಮ ಕಡೆ ಚೌಕಾಬಾರ ಅಂತಾರೆ, ಅದೇ ಅಲ್ವಾ? ಚೌಕಾಬಾರನೇ ತಾನೇ? ಹಾಂ, ಚೌಕಾಬಾರ. ಲೂಡೋ ಗೇಮ್ ಇದು. ಆ್ಯಂಡ್ ಇಲ್ಲಿ ನೋಡಿ, ಇದು ಈ ಥರ ಇದೆ. ಆ್ಯಂಡ್ ಇಲ್ಲೊಂದೇನೋ ಗೇಮ್ ಇದೆ, ಸ್ನೂಕರ್ಸ್ ಇದಿದೆ ಇಲ್ಲಿ. ಯಾರೂ ಆಡೋರಿಲ್ಲ. ಆ್ಯಂಡ್ ನೈಟ್ ವ್ಯೂ ನೋಡಿ ಹೇಗಿದೆ, ಫುಲ್ಲು ಲೈಟ್ಸ್ ಇದೆ. ಆ್ಯಂಡ್ ಇಲ್ಲೂ ಕೂಡ ನೀರು ಕಾಣುತ್ತೆ. ತುಂಬ ಇದೆ, ಒಂಥರ ಲೈಟ್ ಮೈಲ್ಡಾಗಿ. ಇಲ್ಲಿ ಕೂತ್ಕೊ, ಏನು ಮಾಡ್ತಾ ಇದ್ದೀರಿ? ಹಾಂ, ಏನ? ಸುಮ್ಮನೆನಾ ಹೇಳಿ? ಅಲ್ಲಿ ಊಟಕ್ಕೆಲ್ಲ ರೆಡಿ ಆಗ್ತಾಯಿದೆ, ರೆಸ್ಟೋರೆಂಟ್ ಅದು. ನಾವು ಸುಮ್ಮನೆ ರೂಮಲ್ಲೇ ರೆಡಿ ಇದೆಯಾ? ನಾವೇ ಇಷ್ಟೊತ್ತಿಗೆ ಬೇಡ, ಈಗ ಸ್ನ್ಯಾಕ್ಸ್ ತಿಂದ್ವಲ್ಲ ಅಂತ ಸುಮ್ಮನೆ ಇಬ್ಬರೇ ಕುತ್ಕೊಂಡು ಏನೇನೋ ಮಾತಾಡ್ತಾಯಿದ್ವಿ ಇಬ್ಬರೇ. ಆ್ಯಂಡ್ ರೂಮಲ್ಲೂ ಕೂತು ಬೇಜಾರಾಯಿತು. ಇನ್ನೇನು ಪ್ರಾಪರ್ಟಿನಾದ್ರು ಎಕ್ಸ್ಪ್ಲೋರ್ ಮಾಡೋಣ, ಈ ಥರ ನೈಟ್ ಚೆನ್ನಾಗಿರ್ತಿದ್ದಾರೆ ಲೈಟ್ಸ್ ಎಲ್ಲ ಅಂದ್ಬಿಟ್ಟು ನಾವು ಬಂದು ಸಂಜೆಯಿಂದ ಹೋಗೇ ಇಲ್ಲ ರೂಮ್ ಕಡೆ. ಸೊ ಇವಾಗ ಸುಮ್ಮನೆ ಹಾಗೆ ಕುತ್ಕೊಂಡು ಅದು ಇದು ಮಾತಾಡಿಕೊಂಡು. ಇವಾಗ ನಿಮ್ಮ ಹತ್ರ 1 ಕೋಟಿ ಕೊಟ್ಟರೆ, 1 ಕೋಟಿ ಬೇಕಾ ನಾನು ಬೇಕಾ ಅಂದರೆ? 1 ಕೋಟಿ ಬೇಕಾ ಇಲ್ಲ ನೀನು ಹೆಂಡ್ತಿ ಬೇಕಾ ಅಂತ ಯಾರಾದರೂ ಕೇಳಿದ್ರೆ ಏನು ಹೇಳ್ತೀರಾ? ಹೆಂಡ್ತಿ ಬೇಕು ಅಂತ. ಬರೀ ಸುಳ್ಳು. 100 ಕೋಟಿ ಕೊಡ್ತೀನಿ ಅಂದರೆ ಒಂಥರ 1 ಕೋಟಿ ತಗೊಂಡು ಏನು ಮಾಡಲಿ? 100 ಕೋಟಿ ಕೊಟ್ಟರೆ ನನ್ನ ಇದು ಮಾಡಿಬಿಡ್ತೀರಾ? ಅಲ್ಲ, ಅವಾಗ ಅದು ಕೇಳಿದ್ರೆ ಒಂದು ಅರ್ಥ ಇರುತ್ತೆ ಅಂದೆ. 100 ಕೋಟಿ ಒಟ್ಟು ನನ್ನ ವ್ಯಾಲ್ಯೂ ಹಂಗಾರೆ. ಹೇಳಿ, ನೋಡಿದ್ರಾ
ನಾನು 100 ಕೋಟಿ ಅಲ್ಲ 1000 ಕೋಟಿ ಕೊಡ್ತೀನಿ ಅಂತ ನಾನು ನನ್ನ ಗಂಡನೇ ಯಾರಿಗೂ ಕೊಡಲ್ಲ. ಹಿಂಗೆ ಏನು ತಿನ್ನೋದು ಏನು ಬಿಡೋದು. ನಮ್ಮ ಮನೆಯವ್ರಂತೂ 2ನೇ ರೌಂಡು. ಯಾವ ರೌಂಡೆ? ಪಾನಿಪುರಿ ನನ್ನ ಫೇವ್ರೆಟ್ ಸ್ವೀಟ್ ಹಾಕೊಂಡ್ಬಂದಿದೆ. ಎಲ್ಲೋ ಇದು ರಸಮಲಯ. ಹಾಂ ತಿಂದ್ರಿ ಹುಳು ನೋಡಿ. ನೀವನ್ನೇನು ಹಾಕ್ಕೊಂಡಿದ್ದೀರಿ ಇವಾಗ? ಇದು ಲೈಟ್ ಅಲ್ವಾ? ಆರ್ಟಿಫಿಷಿಯಲ್ ಕ್ಯಾಂಡಲ್. ಲೈಟ್ ಅನ್ಕೊಂಡ್ರೆ ಲೈಟ್ ಅಲ್ಲ ಅದು ಕ್ಯಾಂಡಲ್. ಹೊಂಟೆ ಹೋದ್ರು ಗೈಸ್.